ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಟೀಚಿಂಗ್ ಪ್ರೊಫೆಷನಲ್ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸೋದಕ್ಕೆ ಬಂದಿಸಿದ್ರೆ 14,000ಕ್ಕಿಂತ ಹೆಚ್ಚು ಪೋಸ್ಟ್ ಗಳನ್ನ ಕರೆದಿದ್ದಾರೆ ಆಲ್ ಓವರ್ ನಮ್ಮ ಇಂಡಿಯಾದಲ್ಲಿ. ಸೊ ಇದು ಬಂದು ನಿಮಗೆ ಕೇಂದ್ರೀಯ ವಿದ್ಯಾಲಯ ಸಂಸ್ಥೆದು ಮತ್ತು ನವೋದಯ ವಿದ್ಯಾಲಯದ್ದು. ಓಕೆನಾ. ಸೊ ಇದೆರಡೂ ಸೇರಿ ನಿಮಗೆ 14,000ಕ್ಕಿಂತ ಹೆಚ್ಚು ಪ್ರೊಫೆಸರ್ ಪೋಸ್ಟ್ಗಳು, ಟೀಚಿಂಗ್ ಪೋಸ್ಟ್ಗಳು ಕರೆದಿದ್ದಾರೆ. ಸೊ ಎಲ್ಲದು ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸಿದ್ರೆ. ಇನ್ನು ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು, ಅಲ್ಲಿ ಕೂಡ ನೀವು ಲೇಟೆಸ್ಟ್ ಅಪ್ಡೇಟ್ಸ್ ನ ತಿಳ್ಕೊಬೋದಾಗಿರುತ್ತೆ ಸಿದ್ರೆ. ಸೊ ಈ ಒಂದು ವೆಬ್ಸೈಟ್ ಬಂದು ನ್ಯೂ ಗೌರ್ಮೆಂಟ್ ಜಾಬ್ ಅಲರ್ಟ್ .com ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸಿದ್ರೆ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಸೊ ಪ್ರತಿಯೊಂದು ಕೆಟಗರಿ ವೈಸ್ ನೀವು ಚೆಕ್ ಮಾಡ್ಕೋಬಹುದು ಪೋಸ್ಟ್ ನ, ಹಾಗೆ ನಿಮ್ಮ ಕ್ವಾಲಿಫಿಕೇಶನ್ ವೈಸ್ ಕೂಡ ಚೆಕ್ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಹಾಗೆ ನೀವು ಲಾಸ್ಟ್ ಡೇಟ್ ಹತ್ರದಲ್ಲಿರುವಂತಹ ಪೋಸ್ಟ್ ಗಳನ್ನ ಕೂಡ ನೀವು ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನು ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. KVS ಅಂಡ್ NVS recruitment 2025. ಓಕೆನಾ. ಸೊ ಅಪ್ಲೈ ಆನ್ಲೈನ್ ಫಾರ್ 14,000 ಪ್ಲಸ್ ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ಸ್. ಓಕೆನಾ. ಸೊ ಈ ಒಂದು ಪೋಸ್ಟ್ ಗಿರದ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾವ ರೀತಿ ಇದೆ ಪ್ರತಿಯೊಂದು ಡೀಟೇಲ್ಸ್ ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀರಿ ಸ್ನೇಹಿತರೆ. ಯಾರೆಲ್ಲ 10th 12th ಡಿಗ್ರಿ ಪೋಸ್ಟ್ ಡಿಗ್ರಿ ಮಾಡ್ಕೊಂಡಿದ್ದೀರಾ ಎಲ್ಲರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಕೇಂದ್ರೀಯ ವಿದ್ಯಾಲಯ ಸಂಸ್ಥಾನ ಮತ್ತು ನವೋದಯ ವಿದ್ಯಾಲಯ ಸಮಿತಿ. ಓಕೆನಾ. ಸೊ ಇದರಲ್ಲಿ ಕರೆದಿರುವಂತದ್ದು ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಸ್ನೇಹಿತರೆ. ಆಲ್ ಓವರ್ ಇಂಡಿಯಾದಲ್ಲಿ ಕರೆದಿದ್ದಾರೆ. ಸೊ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ವೇಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ಸ್ ಫುಲ್ ಡೀಟೇಲ್ ಆಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೀವಿ. ಸೊ ಇದನ್ನ ನೋಡ್ಕೊಳ್ಳಿ. ಪ್ರಿನ್ಸಿಪಲ್ ಗೆ 137 ವೇಕೆನ್ಸಿ ಇದಾವೆ. ಅಸಿಸ್ಟೆಂಟ್ ಕಮಿಷನರ್ 8, ವೈಸ್ ಪ್ರಿನ್ಸಿಪಲ್ 58, ಪೋಸ್ಟ್ ಗ್ರಾಜುಯೇಟ್ ಟೀಚರ್ PGT 1,465, TGT ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ 2,794, ಹೆಡ್ ಲೈಬ್ರರಿಯನ್ 147, ಪ್ರೈಮರಿ ಟೀಚರ್ 3,365, ಅಡ್ಮಿನಿಸ್ಟ್ರೇಟಿವ್ ಆಫೀಸ್ 12, ಫೈನಾನ್ಸ್ ಆಫೀಸರ್ 5, ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಇಂಜಿನಿಯರ್ 2, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ 74, ಜೂನಿಯರ್ ಟ್ರಾನ್ಸ್ಲೇಟರ್ 8, ಸೀನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ 280, ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ 714, ಸ್ಟೆನೋಗ್ರಫಿ ಗ್ರೇಡ್ 1 3, ಗ್ರೇಡ್ 2 57. ಸೊ ಟೋಟಲ್ ನಿಮಗೆ 14,000ಕ್ಕಿಂತ ಹೆಚ್ಚು ವೇಕೆನ್ಸಿಗಳು ಇದಾವೆ ಸ್ನೇಹಿತರೆ. ಸೊ ಇದರಲ್ಲಿ ಇದು ಬರೀ KVS ದಾಯ್ತು. ಇನ್ನು ನಾನ್ NVS ನವೋದಯ ವಿದ್ಯಾಲಯ ಸಂಸ್ಥೆದು ಅಸಿಸ್ಟೆಂಟ್ ಕಮಿಷನರ್ಗೆ 9, ಪ್ರಿನ್ಸಿಪಲ್ಗೆ 96, ಪೋಸ್ಟ್ PGT ಪೋಸ್ಟ್ ಗ್ರಾಜುಯೇಟ್ ಟೀಚರ್ಗೆ 1,531, ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಗೆ 3,391, JSA HQ ಮತ್ತೆ RO ಗ್ರೇಡ್ಗೆ 46, ಆಮೇಲೆ JSCA ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ JNVಗೆ ಗ್ರೇಡರ್ಗೆ 552, ಲ್ಯಾಬ್ ಅಟೆಂಡೆಂಟ್ಗೆ 165, MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್. ಓಕೆನಾ. MTSಗೆ 24. ಓಕೆನಾ. ಸೊ ಇದಕ್ಕೆ ಯಾರ್ಯಾರೆಲ್ಲ ಏನೇನ್ ಮಾಡ್ಕೊಂಡಿರ್ಬೇಕು ಅಂತಂದ್ರೆ 10th 12th ಡಿಗ್ರಿ ಮಾಡ್ಕೊಂಡಿರುವಂತ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಪೋಸ್ಟ್ ಗ್ರಾಜುಯೇಷನ್ ಆಗಿರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. MA MSc MCom MEd BA BSc BCom BEd ಈ ರೀತಿ ಯಾವುದೇ ಡಿಗ್ರಿ ಮಾಡ್ಕೊಂಡಿದ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಇದಕ್ಕೆ ಅಪ್ಪರ್ ಏಜ್ ಲಿಮಿಟ್ ಬಂದು 50 ವರ್ಷದವರೆಗೂ ಕೊಟ್ಟಿದ್ದಾರೆ ಸ್ನೇಹಿತರೆ. 18ರಿಂದ 50 ವರ್ಷದವರೆಗೂ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಇನ್ನು ಇದಕ್ಕೆ ಸೆಲೆಕ್ಷನ್ ಪ್ರೋಸೆಸ್ ನೋಡಿದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ, ಸ್ಕಿಲ್ ಟೆಸ್ಟ್ ಮತ್ತು ಸೆಕೆಂಡ್ ಲೆವೆಲ್ ಟೆಸ್ಟ್ ಇರುತ್ತೆ ಮತ್ತು ಇಂಟರ್ವ್ಯೂ ಇರುತ್ತೆ ಸರ್. ಇದಿಷ್ಟು ಇರುತ್ತೆ. ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಂತ ಹೇಳಿದ್ರೆ ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಸೊ ಈ ಒಂದು ಡಾಕ್ಯುಮೆಂಟ್ಸ್ ಹೇಳ್ತಾ ಇದ್ದೀನಿ ತಿಳಿಸ್ಕೊಳ್ಳಿ. ಫೋಟೋ, ಸಿಗ್ನೇಚರ್, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಮತ್ತು ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಸ್, ಆಮೇಲೆ ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ಯಾವ್ದು ಇದ್ರೆ ಅದು, ಮತ್ತು ಬ್ಲೈಂಡ್ ಆಗಿದ್ರೆ ಹ್ಯಾಂಡಿಕ್ಯಾಪ್ಸ್ ಆಗಿದ್ರೆ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ಸ್ ಇರಬೇಕಾಗುತ್ತೆ, ಡಿಸಬಿಲಿಟಿ ಸರ್ಟಿಫಿಕೇಟ್ಸ್. ಓಕೆನಾ. UDID ಕಾರ್ಡ್. ಓಕೆನಾ. ಸೊ ಇದಿಷ್ಟು ಇಟ್ಕೊಂಡಿರ್ಬೇಕಾಗಿರುತ್ತೆ. ಅದಾಂತರ ಲಾಸ್ಟ್ ಡೇಟ್ ಬಂದು 4 ಡಿಸೆಂಬರ್ 2025 ಲಾಸ್ಟ್ ಡೇಟ್ ಆಗಿರುತ್ತೆ. ಓಕೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕ್ ಅಲ್ಲಿ ಏನಿದೆ ಇದು ಕ್ಲಿಕ್ ಮಾಡಿದ್ರೆ ಈ ರೀತಿ ಫುಲ್ ಡೀಟೇಲ್ ಆಗಿ ನೋಟಿಫಿಕೇಶನ್ ಬರುತ್ತೆ. ಈಗಾಗಲೇ ಏನ್ ತಿಳಿಸ್ಕೊಡ್ತೀನಿ ಸೊ ಅದೇ ಇರೋದು. ಮತ್ತೆ ನಿಮಗೆ ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಮತ್ತೆ ಕೆಟಗರಿ ವೈಸ್ ಮತ್ತೆ ಡಿವೈಡ್ ಮಾಡಿಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅಂತ ಹೇಳ್ಬಿಟ್ಟು. ಸೊ ಹ್ಯಾಂಡಿಕ್ಯಾಪ್ಸ್ ಎಲ್ಲರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಹ್ಯಾಂಡಿಕ್ಯಾಪ್ಸ್ ಅಲ್ಲಿ ನೋಡಿ ಪ್ರಿನ್ಸಿಪಲ್ ಗೆ 5 ವೇಕೆನ್ಸಿಗಳು ಅಪ್ಲೈ ಮಾಡಬಹುದಾಗಿರುತ್ತೆ. ಟೋಟಲ್ KVS ಮತ್ತು NVS ಅಲ್ಲಿ. ಮತ್ತು ವೈಸ್ ಪ್ರಿನ್ಸಿಪಲ್ ಗೆ 1 ವೇಕೆನ್ಸಿ ಇದೆ. ಅದ ನಂತರ 41 ವೇಕೆನ್ಸಿ PGT ವೇಕೆನ್ಸಿ ಇದೆ. TGT ಗೆ 15 ವೇಕೆನ್ಸಿ ಇದಾವೆ.
ಓಕೆನಾ. ಸೊ ಈ ರೀತಿ ಹಲವಾರು ವೇಕೆನ್ಸಿಗಳು ಕರೆದಿದ್ದಾರೆ. ಸೊ ಅದಕ್ಕೂ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬೋದಾಗಿರುತ್ತೆ. ಎಲ್ಲರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಇನ್ನು ಇದರಲ್ಲಿ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಆಗಿದೆ. ವಿಡಿಯೋ ದೊಡ್ಡದಾಗಬಾರ್ದು ಅಂತ ಹೇಳ್ಬಿಟ್ಟು ನಿಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದನ್ನ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಸ್ಯಾಲರಿ ಅಂತ ಹೇಳೋದಾದ್ರೆ ನಿಮ್ಗೆ ಒಂದೊಂದು ಗ್ರೇಡ್ಗೆ ಒಂದೊಂದು ಲೆವೆಲ್ ಸ್ಯಾಲರಿ ಇದೆ. ಸೊ 2 ಲಕ್ಷದವರೆಗೂ ಸ್ಯಾಲರಿ ಇದೆ ಪ್ರಿನ್ಸಿಪಲ್ಗೆ, ಅಸಿಸ್ಟೆಂಟ್ ಕಮಿಷನರ್ಗೆ, ಇವ್ರಿಗೆಲ್ಲ. ಓಕೆನಾ. ಸೊ ಯಾರೆಲ್ಲ ಡಿಗ್ರಿ ಮಾಡ್ಕೊಂಡಿರ, ಪೋಸ್ಟ್ ಡಿಗ್ರಿ ಮಾಡ್ಕೊಂಡಿರೋದ, ಪೋಸ್ಟ್ ಡಿಗ್ರಿ ಮಾಡಿರೋಂತ ಅಭ್ಯರ್ಥಿಗಳಿಗೆ 47,000 ರೂಪಾಯಿಂದ ಹಿಡಿದು 1,50,000 ಸ್ಯಾಲರಿ ಇದೆ. ಓಕೆನಾ. ಸೊ ಹಾಗೆ ನಾರ್ಮಲ್ ಡಿಗ್ರಿ ಮಾಡ್ಕೊಂಡಿರೋಂತಹ ಅಭ್ಯರ್ಥಿಗಳು, ಗ್ರಾಜುಯೇಟ್ ಟ್ರೈನಿ ಆಗಿರುವಂತವರಿಗೆ ಕೂಡ 44,000 ರೂಪಾಯಿಂದ ಹಿಡಿದು 1,40,000 ಇದೆ. ಅದ ನಂತರ ನೀವು ಟ್ರೈನ್ಡ್ ಗ್ರಾಜುಯೇಟ್ ಟ್ರೈನಿ ಆಗಿದ್ದವರು ಈ ರೀತಿ ಇದೆ. ಮತ್ತು ನೋಡಿ, ಈ ಲೈಬ್ರರಿ ಸೈನ್ಸ್ ಅಥವಾ ಸ್ಪೆಷಲ್ ಎಜುಕೇಟರ್ ಈ ರೀತಿ ಇರುವಂತಹ ಅಭ್ಯರ್ಥಿಗಳು ಕೂಡ 44,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸ್ಯಾಲರಿ. ಓಕೆನಾ. ಸೊ ಪ್ರೈಮರಿ ಟೀಚರ್ಗೆ 35,000 ರೂಪಾಯಿ ಇದೆ. ಸೊ ಪ್ರೈಮರಿ ಟೀಚರ್ಸ್, ಮ್ಯೂಸಿಕ್ ಟೀಚರ್ ಅಥವಾ ಏನು ಪ್ರೈಮರಿ ಸ್ಕೂಲ್ಗೆ ಟೀಚ್ ಮಾಡುವಂತಹ ಅಭ್ಯರ್ಥಿಗಳು ಅಂತವ್ರಿಗೆ 44,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಪೇ ಲೆವೆಲ್ 10 ಇರುತ್ತೆ. ಸೊ ಅವರು 56,000 ರೂಪಾಯಿಂದ ಹಿಡಿದು 1,77,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಮತ್ತು ಫೈನಾನ್ಸ್ ಆಫೀಸರ್ಗೆ 44,000 ರೂಪಾಯಿಂದ ಹಿಡಿದು 1,42,000 ರೂಪಾಯಿವರೆಗೂ ಸ್ಯಾಲರಿ ಇದೆ. ಅಸಿಸ್ಟೆಂಟ್ ಇಂಜಿನಿಯರ್ ಪೇ ಲೆವೆಲ್ 7, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಪೇ ಲೆವೆಲ್ 6 ಇರುತ್ತೆ. ಜೂನಿಯರ್ ಟ್ರಾನ್ಸ್ಲೇಟರ್ 6, ಮತ್ತೆ ಸೀನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಗೆ ಪೇ ಲೆವೆಲ್ 4, ಸ್ಟೆನೋಗ್ರಫಿ ಗ್ರೇಡ್ 1 ಗೆ ಪೇ ಲೆವೆಲ್ 6, ಸ್ಟೆನೋಗ್ರಫಿ ಗ್ರೇಡ್ 2 ಗೆ ಪೇ ಲೆವೆಲ್ 4. ಓಕೆನಾ. ಸೊ ಈ ರೀತಿ ಫುಲ್ ಡೀಟೇಲ್ ಆಗಿದೆ. MTS ಇರುವಂತಹ ಅಭ್ಯರ್ಥಿಗಳು ಪೇ ಲೆವೆಲ್ 1 18,000 ರೂಪಾಯಿಂದ ಹಿಡಿದು 56,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಓಕೆನಾ. ಲ್ಯಾಬ್ ಅಟೆಂಡೆಂಟ್ ಗೆ ಪೇ ಲೆವೆಲ್ 1 18,000 ರೂಪಾಯಿಂದ 56,000 ರೂಪಾಯಿವರೆಗೂ ಸ್ಯಾಲರಿ ಇದೆ. ಓಕೆನಾ. ಸೊ ಈ ರೀತಿ ಇದೆ. ಬೇಕು ಅಂತ ಹೇಳೋದಾದ್ರೆ ಈ ಒಂದು ನೋಟಿಫಿಕೇಶನ್ ಫುಲ್ ಎಕ್ಸ್ಪ್ಲನೇಷನ್ ವಿಡಿಯೋನ ತರ್ತೀನಿ ಸ್ನೇಹಿತರೆ. ಸೊ ಯಾರೆಲ್ಲ ಕಮೆಂಟ್ ಮಾಡಿ ಫುಲ್ ಎಕ್ಸ್ಪ್ಲನೇಷನ್ ವಿಡಿಯೋ ಬೇಕು ಅಂತ ಹೇಳೋದಾದ್ರೆ. ಓಕೆನಾ. ಸೊ ಫುಲ್ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆ ಒಂದು ವಿಡಿಯೋದಲ್ಲಿ. ಓಕೆನಾ. ಸೊ ನೀವು ಬೇಕು ಅಂತ ಕಮೆಂಟ್ ಮಾಡಿದ್ರೆ ಮಾತ್ರ ಆ ವಿಡಿಯೋ ತರೋದು, ಇಲ್ಲಾಂದ್ರೆ ತರೋದಿಲ್ಲ. ಓಕೆನಾ. ಸೊ ಹಾಗೆ ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ಅಪ್ಲೈ ಮಾಡಬಹುದು. ಇದ್ರಲ್ಲಿ ಬಂದಿದ ತಕ್ಷಣ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡ್ಕೊಂಡು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಸೊ ಇಲ್ಲಿ ಫೀಸ್ ಕೂಡ ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಫೀಸ್ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. SC ST PWD ಕ್ಯಾಂಡಿಡೇಟ್ಸ್ ಆಗಿದ್ರೆ ಅವ್ರಿಗೆ ಯಾವೆಲ್ಲ ಪೋಸ್ಟ್ಗೆ ಎಷ್ಟು ಫೀಸು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ. ಸೊ ಫಾರ್ SC ST PWD ಎಕ್ಸರ್ವಿಸ್ಮೆನ್ ಅಲ್ಲದೆ ಇರುವಂತಹ ಕ್ಯಾಂಡಿಡೇಟ್ಸ್ ಆಗಿದ್ರೆ ಅವ್ರಿಗೆ ಎಷ್ಟು ಫೀಸು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಎಲ್ಲ ಗ್ರೇಡ್ ಮೇಲೆ ನೀವು ಯಾವ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಫೀಸ್ಗಳು. ಓಕೆನಾ. ಸೊ ಏನೋ SC ST PWD ಕ್ಯಾಂಡಿಡೇಟ್ಸ್ ಎಕ್ಸರ್ವಿಸ್ಮೆನ್ಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇರಲ್ಲ, ಬಟ್ ಪ್ರೊಸೆಸಿಂಗ್ ಫೀ ಅಂತ ಹೇಳ್ಬಿಟ್ಟು 500 ರೂಪೀಸ್ ಇದೆ ಸ್ನೇಹಿತರೆ ಇದರಲ್ಲಿ. ಸೊ ಇದನ್ನ ನೀವು ಆನ್ಲೈನ್ ಅಲ್ಲಿ ಪೇ ಮಾಡಬೇಕಾಗಿರುತ್ತೆ. ಮತ್ತು ಕ್ಯಾಂಡಿಡೇಟ್ಸ್ ಅದರ್ ದೆನ್ SC ST PWD ಆಗಿದ್ರೆ ಅವ್ರಿಗೆ ನೋಡಿ, ಅಸಿಸ್ಟೆಂಟ್ ಕಮಿಷನರ್, ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್ಗೆ 2,800 ರೂಪಾಯಿ ಟೋಟಲ್ ಫೀ ಇದೆ. ಮತ್ತು PGT TGT ಲೈಬ್ರರಿಯನ್, ಅಸಿಸ್ಟೆಂಟ್ ಇಂಜಿನಿಯರ್, ಫೈನಾನ್ಸ್, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಸೆಕ್ಷನ್ ಆಫೀಸರ್, ಜೂನಿಯರ್ ಟ್ರಾನ್ಸ್ಲೇಟರ್ ಇವರಿಗೆ 2,000 ರೂಪಾಯಿ ಇದೆ. ಅದಾದ ನಂತರ ಸೀನಿಯರ್ ಸೆಕ್ರೆಟರಿ ಆಫೀಸರ್, ಸ್ಟೆನೋಗ್ರಫಿ ಗ್ರೇಡ್ 2, ಗ್ರೇಡ್ 1, MTS, ಲ್ಯಾಬ್ ಅಸಿಸ್ಟೆಂಟ್ ಇಂಥ ಒಂದು ಅಭ್ಯರ್ಥಿಗಳಿಗೆ 1,700 ರೂಪಾಯಿ ಫೀ ಇದೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಇದೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೋಡ್ ಮಾಡಬಹುದಾಗಿರುತ್ತೆ. ಇನ್ನು ಇದರಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇದನ್ನ ಕ್ಲಿಕ್ ಮಾಡ್ಕೊಂಡು ಕ್ಲಿಕ್ ಹಿಯರ್ ಟು ಪ್ರೊಡ್ಯೂಸ್ ಅಂತ ಕೊಟ್ಟರೆ ಇಲ್ಲಿ ನೀವು ಫುಲ್ ಡೀಟೇಲ್ ನ ನೀವು ಫಿಲ್ ಅಪ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಇದರಲ್ಲಿ ನೀವು ನಿಮ್ಮ ನೇಮು, ಫಾದರ್ ನೇಮು, ಮದರ್ ನೇಮು, ಡೇಟ್ ಆಫ್ ಬರ್ತ್, ಏಜ್, ಜೆಂಡರ್ ಮತ್ತು ಯಾವ್ದೋ ಐಡೆಂಟಿಫಿಕೇಶನ್ ID ನಂಬರ್ ಬರೀಬೇಕಾಗುತ್ತೆ. ಪಾನ್ ನಂಬರು, ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡು ಈ ರೀತಿ ಇರುವಂತದ್ದು. ಮತ್ತು ನಿಮ್ಮ ಫಾದರ್ ನೇಮು ಎಲ್ಲ ಬರೀಬೇಕಾಗುತ್ತೆ. ಅದ ನಂತರ ಪರ್ಸನಲ್ ಡೀಟೇಲ್ಸ್ ಬರ್ದು ಅದ ನಂತರ ನೀವು ನಿಮ್ಮ ಅಡ್ರೆಸ್ ಬರೀಬೇಕಾಗುತ್ತೆ. ಅಡ್ರೆಸ್ ಬರ್ದು ಮತ್ತು ಇಮೇಲ್ ID ಬರೀಬೇಕಾಗುತ್ತೆ, ಫೋನ್ ನಂಬರ್ ಬರೀಬೇಕಾಗುತ್ತೆ, ಮತ್ತು ಸೇಮ್ ಅಲ್ವಾ ಅಂತ ಹೇಳ್ಬಿಟ್ಟು ಕೇಳುತ್ತೆ ಪರ್ಮನೆಂಟ್ ಅಡ್ರೆಸ್ಗೆ. ಓಕೆನಾ. ಅದಾದ ನಂತರ ನೀವು ನಿಮ್ಮ ಪಾಸ್ವರ್ಡ್ ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಪಾಸ್ವರ್ಡ್ ನೀವು 8 ರಿಂದ 13 ಕ್ಯಾರೆಕ್ಟರ್ ಇರುವಂತಹ ಪಾಸ್ವರ್ಡ್ ನ ಚೂಸ್ ಮಾಡ್ಬೇಕಾಗಿರುತ್ತೆ. ಅದರಲ್ಲಿ ಅಪ್ಪರ್ ಕೇಸು, ಲೋವರ್ ಕೇಸು, ನಂಬರ್ ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ ನ ಯೂಸ್ ಮಾಡಿರ್ಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಮತ್ತು ಕೆಪೆಚ್ ಕೊಟ್ಟು ಸಬ್ಮಿಟ್ ಕೊಟ್ರೆ ನಿಮ್ಮ ರಿಜಿಸ್ಟ್ರೇಷನ್
ಫೈನಲ್ ಆಗುತ್ತೆ ಸ್ನೇಹಿತರೆ. ಸೊ ರಿಜಿಸ್ಟ್ರೇಷನ್ ಆದ ನಂತರ ನೀವು ಜಾಯಿನ್ ಅಪ್ಲಿಕೇಶನ್ ಫುಲ್ ಫಿಲ್ ಅಪ್ ಮಾಡ್ಬೇಕಾಗುತ್ತೆ. ಓಕೆನಾ. ಸೊ ಅದಾದ ನಂತರ ಫುಲ್ ಫಿಲ್ ಅಪ್ ಮಾಡಿದ ನಂತರ ಫೀನ ಪೇ ಮಾಡ್ಬೇಕಾಗುತ್ತೆ. ಫೀ ಪೇ ಮಾಡಿದ್ಮೇಲೆ ನಿಮ್ಗೆ ಅಪ್ಲಿಕೇಶನ್ ನಂಬರ್ ಸಿಗುತ್ತೆ ಮತ್ತು ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದಕ್ಕೆ ಸಿಗುತ್ತೆ ಸ್ನೇಹಿತರೆ. ಸೊ ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಈ ರೀತಿ ಇದೆ. ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಹಲವಾರು ಪೋಸ್ಟ್ ಗಳನ್ನ ಅಪ್ಲೋಡ್ ಮಾಡಿದೀವಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.